ರಾಹುಲ್ ಗಾಂಧಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದು ಖಚಿತ ಆದಂತಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ರಾಹುಲ್ ಗಾಂಧಿ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್ ಯಾವುದು? ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಹುಲ್ ಗಾಂಧಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಳೆದು ತೂಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದು ಬಹುತೇಕ ಖಚಿತ ಆದಂತಿದೆ. ಡಿ.ಕೆ. ಶಿವಕುಮಾರ್ ಅಂದುಕೊಂಡಂತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಕಾಲ ಹತ್ರ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಹಾಗಾದರೆ ರಾಹುಲ್ ಗಾಂಧಿ ಮಾಡ್ಕೊಂಡಿರೋ ಮಾಸ್ಟರ್ ಪ್ಲಾನ್ ಯಾವುದು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ್ರೆ ಮುಂದೆ ಅವರಿಗೆ ಯಾವ ಹುದ್ದೆ ಸಿಗುತ್ತೆ? ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಯಾವ ರೀತಿ ಇರಲಿದೆ? ಈ ಕುರಿತ ಎಕ್ಸ್ಪೋಸ್ಡ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಕನ್ಫರ್ಮ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅಳೆದು ತೂಗಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಂಗಿದೆ. ಅಹಿಂದ ಪರವಾಗಿದ್ದಂಥ ಕಾಂಗ್ರೆಸ್ ಅಹಿಂದ ಪರವಾಗೇ ಇರುತ್ತೆ ಅನ್ನೋ ಮೆಸೇಜನ್ನು ಕೊಡೋದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಪ್ಲ್ಯಾನ್ ಕೂಡ ಈ ರಾಹುಲ್ ಗಾಂಧಿಯ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅಡಗಿದೆ. ಹಾಗಾದರೆ ಹೈಕಮಾಂಡ್ ಯಾವ ರೀತಿಯ ಪ್ಲ್ಯಾನನ್ನು ಮಾಡಿಕೊಂಡಿದೆ? ಯಾವ ಆಧಾರದ ಮೇಲೆ ಹೈಕಮಾಂಡ್ ಕಾಂಗ್ರೆಸ್ ಅಹಿಂದ ಪರವಾಗಿ ಇರುತ್ತೆ ಅನ್ನೋದನ್ನು ಸೂಚನೆಯನ್ನು ಕೊಡ್ತಾ ಇದೆ. ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೂ ಕೂಡ ಅಹಿಂದ ಪರವಾಗಿ ಕಾಂಗ್ರೆಸ್ ಇರುತ್ತೆ ಅನ್ನುವ ಮೆಸೇಜ್ ಯಾವ ರೀತಿ ಕೊಡುತ್ತೆ ಕಾಂಗ್ರೆಸ್ ಅನ್ನೋದನ್ನು ನೋಡೋದಾದರೆ, ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತ ಅನ್ನಲಾಗ್ತಾ ಇದೆ. ಎಸ್ ವೀಕ್ಷಕರೇ, ಕೆ.ಸಿ. ವೇಣುಗೋಪಾಲ್ ಕೇರಳದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಹಿಂದುಳಿದ ವರ್ಗದವರು. ತಮಿಳುನಾಡಿನಲ್ಲಿ ದಲಿತ ಮುಖ್ಯಮಂತ್ರಿ ಅಂದರೆ ದಳಪತಿ ವಿಜಯ್ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ಸೇ ಮಾಡ್ತು ಅನ್ನುವ ಕ್ರೆಡಿಟ್ ಕಾಂಗ್ರೆಸ್ ತೆಗೆದುಕೊಳ್ಳಲಿಕ್ಕೆ ರಾಹುಲ್ ಗಾಂಧಿ ಅವರು ವಿಜಯ್ ಜೊತೆ ಪ್ರಮಾಣ ವಚನದಲ್ಲಿ ಭಾಗವಹಿಸಿದ್ದೇ ಸಾಕ್ಷಿಯಾಗಿತ್ತು. ಹಾಗಾದರೆ ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿ, ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಚೀಫ್ ಮಿನಿಸ್ಟರ್. ಹೀಗಿದ್ದಾಗ ಅಹಿಂದ ಅನ್ನುವ ವರ್ಗಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಆಗದೇ ಇಲ್ಲ. ಹಾಗಾಗಿ ಅಳೆದು ತೂಗಿ ದಾಳ ಉರುಳಿಸ್ತಾ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ದಕ್ಷಿಣ ಭಾರತದ ಇನ್ನೊಂದು ರಾಜ್ಯ ರೇವಂತ್ ರೆಡ್ಡಿ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗಾಗಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರಿದ್ದಾರೆ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್, ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್, ಹಾಗೆ ತಮಿಳುನಾಡಿನಲ್ಲಿ ದಳಪತಿ ವಿಜಯ್. ಹಾಗಾಗಿ ಕಾಂಗ್ರೆಸ್ನ ಅಹಿಂದ ಅನ್ನುವ ಕಾಂಬಿನೇಷನ್ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನುವ ನಂಬಿಕೆ ಹೈಕಮಾಂಡ್ಗಿದೆ. ಹಾಗಾಗಿಯೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುವ ಇಂಗಿತವನ್ನು ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇದೆ. ಎಸ್ ವೀಕ್ಷಕರೇ, ಒಂದು ಕಡೆ ಅಹಿಂದ ನಾಯಕ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಟ್ರಬಲ್ ಶೂಟರ್ ಸಂಘಟನಾ ಚತುರ ಡಿ.ಕೆ. ಶಿವಕುಮಾರ್. ಇವರಿಬ್ಬರ ನಡುವಿನ ಅಧಿಕಾರ ಹಸ್ತಾಂತರದ ಜಗಳದಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಇರಿಸುಮುರುಸುಂಟಾಗಿತ್ತು. ಯಾವ ರೀತಿ ತೀರ್ಮಾನ ತಗೊಳ್ಳೋದು ಅನ್ನುವ ಸಂಕಷ್ಟದಲ್ಲಿ ಹೈಕಮಾಂಡ್ ಇತ್ತು. ಈಗ ರಾಹುಲ್ ಗಾಂಧಿಯವರು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅಹಿಂದ ಅನ್ನುವ ಬ್ರ್ಯಾಂಡ್ ಅಥವಾ ಅಹಿಂದ ಅನ್ನುವ ಇಮೇಜ್ ಕಾಂಗ್ರೆಸ್ನಿಂದ ದೂರನೂ ಹೋಗಬಾರ್ದು, ಜೊತೆಗೆ ಹೈಕಮಾಂಡ್ನ ನೀಲಿ ಕಣ್ಣಿನ ಹುಡುಗ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಗೆ ಯಾವಾಗಲೂ ಸಂಕಷ್ಟ ಅಂತ ಬಂದಾಗ
ನಿಂತಿದ್ದು ಇದೇ ಡಿ ಕೆ ಶಿವಕುಮಾರ್. ಎಲ್ಲ ವಿಚಾರಗಳಲ್ಲೂ ಕಾಂಗ್ರೆಸ್ ಹಾಗೂ ಗಾಂಧಿ ಫ್ಯಾಮಿಲಿಗೆ ನಿಷ್ಠೆಯಿಂದ ಇದ್ದಿದ್ದು ಶಿವಕುಮಾರ್. ಆ ಫ್ಯಾಮಿಲಿಯ ನಿಷ್ಠಾವಂತ ಕಾರ್ಯಕರ್ತ ಶಿವಕುಮಾರ್ ಅವ್ರಿಗೂ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಈ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬಂದಂಗಿದೆ. ಈ ತೀರ್ಮಾನ ಕಾರ್ಯರೂಪಕ್ಕೆ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯೋದು ಖಚಿತ ಅನ್ನಲಾಗ್ತಿದೆ. ಜೊತೆಗೆ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಕೂಡ ಖಚಿತ ಅನ್ನಲಾಗ್ತಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.